ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026ಕ್ಕೆ ಸಂಬಂಧಪಟ್ಟಂಗ ಅಪ್ಡೇಟ್ಸ್ ಗಳು ಬರಾಕತ್ತಾವ. ಇಲ್ಲಿ ನಮ್ಮ RCB ತಂಡದ ಬೌಲಿಂಗ್ ಲೈನ್ ಅಪ್ ಪೂರ್ತಿ ಹಳ್ಳ ಹಿಡಿದು ಹೊಂಟೈತಿ ಏನೋ ಅನ್ನುವಂಗ ನಮಗಾಗೈತಿ. ಯಾಕಂದ್ರೆ ನಮ್ಮ RCB ತಂಡದ ಇಂಪಾರ್ಟೆಂಟ್ ಬೌಲರ್ಸ್ ಗಳು ಮೇನ್ ಬೌಲರ್ಸ್ ಗಳ ನಮ್ಗೆ ಸ್ಟಾರ್ಟಿಂಗ್ ಒಳಗೆ ಇಲ್ಲಿ ಕೈ ಕೊಡಾಕತ್ತ ಬಿಟ್ಟಾವ. ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಒಳಗ ಜೋಸ್ ಹೆಜಲ್ವುಡ್ ಅವರು ನಮ್ಮ RCB ತಂಡಕ್ಕೆ ಸ್ಟಾರ್ಟಿಂಗ್ 2 ಮ್ಯಾಚ್ ಇರಂಗಿಲ್ಲ ಅಂತೇಳಿ ಹೇಳಿದ್ರು. ಆಯ್ತು ಅದೇನೋ ಇಂಜುರಿ ಆಗೈತಿ ಪ್ಲೇಯರ್, ಸ್ಟಾರ್ಟಿಂಗ್ 1-2 ಮ್ಯಾಚ್ ಹೋಗ್ಲಿ ಮುಂದಿನ ಮ್ಯಾಚ್ ಆದ್ರೂ ಆ ಪ್ಲೇಯರ್ ಬರ್ತೈತೆ ಅಂತೇಳಿ ನಾವು ಆ ಪ್ಲೇಯರ್ ಒಪ್ಕೊಂಡ್ವಿ. ಇನ್ನ ಯಶ್ ದಯಾಳ್ ಅವ್ರದ್ದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಇತ್ತಲ್ಲ, ಇದನ್ನ ಇವತ್ತು ಕ್ಲಾರಿಟಿ ಕೊಟ್ಟು ಬಿಟ್ರಿ. ಇದಕ್ಕೆ ಮೋ ಬೆಬಾಟ್ ಅವರು ಇವತ್ತೊಂದು ಮೀಟಿಂಗ್ ಏರ್ಪಡಿಸಿದ್ರು. ಆ ಒಂದು ಮೀಟಿಂಗ್ ಒಳಗ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿಬಿಟ್ರು, ಯಶ್ ದಯಾಳ್ ಅವರು ಈ ವರ್ಷ ನಮ್ಮ RCB ತಂಡಕ್ಕೆ ಆಡಂಗಿಲ್ಲ. ಯಾಕಂದ್ರೆ ಅವರ ಒಂದು ವೈಯಕ್ತಿಕ ಜೀವನದೊಳಗ ಅವ್ರದೇ ಆದಂತಹ ಒಂದು ಸಮಸ್ಯೆಗಳು ಬಂದವ. ಆ ಒಂದು ಸಮಸ್ಯೆಗಳು ಇರೋದ್ರಿಂದ ಅವರು ನಮ್ಮ RCB ತಂಡಕ್ಕೆ ಆಡಂಗಿಲ್ಲ ಅನ್ನುವಂತ ಒಂದು ಒಪ್ಪಂದಕ್ಕ ಅವರು ಕೂಡ ಬಂದಾರ, ನಾವು ಕೂಡ ಅದೀವಿ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಇವತ್ತು ನಮ್ಮ RCB ತಂಡದ ಅಭಿಮಾನಿಗಳಿಗೆ ಕೊಟ್ಟು ಬಿಟ್ರು. ಇನ್ನು ಈ ಪ್ಲೇಯರ್ ಹೋಗ್ಲಿ, ಯಾಕಂದ್ರೆ ಇದು ಪ್ಲೇಯರ್ ಮೊದಲಿಂದಾನು ಕೂಡ ಒಂದು ಚರ್ಚೆ ಒಳಗಿತ್ತು. ಈ ಪ್ಲೇಯರ್ ಆದ್ರೂ ಹೋಗ್ಲಿ ಕಡೆ. ಇನ್ನು ಉಳುಕಿದಂತ ಪ್ಲೇಯರ್ಸ್ ಗಳಾದ್ರೂ ನಮ್ಮ RCB ತಂಡಕ್ಕೆ ಸುರಕ್ಷಿತವಾಗಿ ಬಂದವ. ಅವು ಇಲ್ಲ, ಇನ್ನು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಅವರು ಈ ನುವಾನ್ ತುಷಾರ ಅನ್ನುವಂತ ನಮ್ಮ RCB ತಂಡದ ಬೌಲರ್ ಇವರಿಗೆ ಇನ್ನು NOC ಫಾರ್ಮ್ ಅನ್ನ ಕೊಟ್ಟಿಲ್ಲ ಅಂತ, ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತೇಳಿ ಅವರೊಂದು ಫಿಸಿಕಲ್ ಟೆಸ್ಟ್ ಮಾಡಿ ಅವ್ರಿಗೆ ಕೊಡ್ತಾರ. ನಿಮ್ಗೆ ಯಾವುದೇ ಇಂಜುರಿ ಇಲ್ಲ, ನೀವು IPL ಹೋಗೋದಕ್ಕೆ ನಮ್ಮ ಅನುಮತಿ ಐತಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಅಂತೇಳಿ ಆ ಪ್ಲೇಯರ್ ಗಳಿಗೆ ಕೊಡ್ತಾರ. ಇನ್ನು ಆ ನುವಾನ್ ತುಷಾರ ಅನ್ನುವಂತಹ ಪ್ಲೇಯರ್ ಗೆ ಆ ಒಂದು NOC ಫಾರ್ಮ್ ಸಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ RCB ತಂಡಕ್ಕೆ ಒಂದು ಅಪ್ಡೇಟ್. ಇದು ನೋಡ್ರಿ ಮೇನ್ ಪ್ಲೇಯರ್. ಯಾಕಂದ್ರ ಈಗ ಓವರ್ಸೀಸ್ ಪ್ಲೇಯರ್ ಒಳಗ ಜೋಸ್ ಹೆಜಲ್ವುಡ್ ಅವರು ಹೊರಗೆ ಹೋಗ್ಯಾರ. ಆ ಕಡೆ ಜಾಕೋಬ್ ಡಫಿ ಅವರು ನಮ್ಮ RCB ತಂಡದ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಒಳಗೆ ಆಲ್ರೆಡಿ ಅದಾರ, ಇಲ್ಲ ಅಂತೇಳಿ ಹೇಳಂಗಿಲ್ಲ. ಆದ್ರೆ ಮೊನ್ನೆ T20 ವರ್ಲ್ಡ್ ಕಪ್ ಒಳಗ ಆ ಪ್ಲೇಯರ್ ಒಡಸ್ಕೊಂಡಿರುವಂತ ರೀತಿ ನೋಡ್ತಪ್ಪ ಅಂದ್ರ ಅವ್ರ ಮ್ಯಾಗೂ ನಮಗ ನಂಬಿಕೆ ಹೋಗಿಬಿಟ್ಟೈತಿ. ಅಷ್ಟು ಕೆಟ್ಟ ಬೌಲಿಂಗ್ ಒಳಗ ಪೂರ್ತಿ ರನ್ಸ್ ಗಳನ್ನ ಕೊಟ್ಟು ಬಿಟ್ಟರು. ಹಿಂಗಾಗಿ ನುವಾನ್ ತುಷಾರ ಹಿಂದಿನ ಸೀಸನ್ ಒಳಗ ಆ ಒಂದು ಪ್ಲೇಯರ್ ಅನ್ನ ನಾವು ಆಲ್ರೆಡಿ 1-2 ಮ್ಯಾಚ್ ಗಳನ್ನ ಆಡಿಸಿವಿ. ಚಲೋ ಬೌಲಿಂಗ್ ಮಾಡ್ಯಾರ, ಚಲೋ ವಿಕೆಟ್ಸ್ ಗಳನ್ನ ತೆಗೆದಾರ. ಹಿಂಗಾಗಿ ಈ ಪ್ಲೇಯರ್ ಆದ್ರೂ ಬಂತಪ್ಪ ಅಂದ್ರೆ ನಮ್ಮ RCB ತಂಡಕ್ಕ ಬೌಲಿಂಗ್ ಒಳಗ ಧೈರ್ಯ ಬರುವಂತದ್ದು ಇರ್ತೈತಿ. ಈ ಪ್ಲೇಯರ್ ಆದ್ರೂ ಈ ಒಂದು NOC ಫಾರ್ಮ್ ಅನ್ನ ಆದಷ್ಟು ಬೇಗ ಪಡ್ಕೊಂಡು ನಮ್ಮ RCB ತಂಡಕ್ಕೆ ಜಾಯಿನ್ ಆಗಲಿ ಅನ್ನುವಂಥದ್ದು ನಮ್ಮದು ಒಂದು ಕೋರಿಕೆ ಐತಿ. ಇನ್ನು ಅಪ್ಡೇಟ್ ನಂಬರ್ 2, ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ನೋಡ್ರಿ ಮೊನ್ನೆ ಒಂದು ಪ್ಲೇಯರ್ ಅವ್ರದ್ದು ಇಂಜುರಿ ಆಗಿತ್ತು. ಈ ಬೌಲಿಂಗ್ ವಿಭಾಗದೊಳಗೆ ಇರುವಂತಹ ಒಬ್ಬ ಪ್ಲೇಯರ್ ನೆಥನ್ ಎಲ್ಲಿಸ್ ಎನ್ನುವಂತಹ ಒಬ್ಬ ಪ್ಲೇಯರ್ ಇಂಜುರಿ ಆಗಿದ್ರು. ಅವರಿಗೆ ಇವತ್ತ ರಿಪ್ಲೇಸ್ಮೆಂಟ್ ಅನ್ನ ಘೋಷಣೆ ಮಾಡಿದ್ರು. ಯಾರು ಈ ಸ್ಪೆನ್ಸರ್ ಜಾನ್ಸನ್ ಎನ್ನುವಂತ ಈ ಆಸ್ಟ್ರೇಲಿಯಾ ತಂಡದ ಒಬ್ಬ ವೇಗಿಯನ್ನ ಇವರು ಕರ್ಕೊಂಡು ಬಂದಾರ. ಇದು ಚಲೋ ಪ್ಲೇಯರ್. ಬ್ಯಾಕಪ್ ರೀತಿ ಒಳಗ ಇವರನ್ನ ತಗೊಂಡಿರ್ತಾರೆ. ಅಂದ್ರೆ ಅವ್ರದ್ದು ಆಲ್ರೆಡಿ ಪ್ಲೇಯಿಂಗ್ 11 ಪ್ಯಾಕ್ ಐತೆ ಆಲ್ರೆಡಿ. ಅವ್ರದ್ದೇನು ಹಾಕೋದು ತೆಗೆಯುವಂತದ್ದು ಏನಿಲ್ಲ. ಬ್ಯಾಕಪ್ ರೀತಿ ಒಳಗ ಸ್ಪೆನ್ಸರ್ ಜಾನ್ಸನ್ ಎನ್ನುವಂತ ಈ ಒಬ್ಬ ಪ್ಲೇಯರ್ ಅನ್ನ ಈಗ ಈ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ತಗೊಂಡು ಬಂದಿರ್ತಾರ. ಅದ ನಮ್ಮ RCB ತಂಡದ ಒಂದ್ ಸ್ವಲ್ಪ ಬೌಲಿಂಗ್ ಲೈನಪ್ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಬಿಡ್ತಪ್ಪ ಅಂದ್ರೆ ನಮ್ಮ RCB ಏನು ಟೆನ್ಷನ್ ಇರಂಗಿಲ್ಲ. ಆ ಒಂದು ನುವಾನ್ ತುಷಾರ ಅನ್ನುವಂತಹ ಪ್ಲೇಯರ್ ಬಂತಪ್ಪ ಅಂದ್ರೆ ನಮ್ಮ RCB ಅವರು ಅಭಿಮಾನಿಗಳು ಫುಲ್ ಖುಷಿ ಆಗುವಂತಹ ಒಂದು ವಿಚಾರ ಅಂತೂ ಇದ್ದೇ ಇರ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದ ಲೈಕ್ ಮಾಡ್ರಿ. ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋ. ನಮಸ್ಕಾರ.